ಮಂತ್ರಾಲಯದಲ್ಲಿ ದರ್ಶನ ಮುಗಿದ್ಮೇಲೆ ನೀವು ಆಟೋಗೆ 150 ರೂಪೀಸ್ ಕೊಟ್ಟರೆ ಸಾಕು, ಪಂಚಮುಖಿಗೆ ಆಂಜನೇಯ ದೇವಸ್ಥಾನ ಜೊತೆಗೆ 5 ದೇವಸ್ಥಾನಗಳನ್ನ ತೋರಿಸ್ತಾರೆ. ಸೊ ಬನ್ನಿ, ನಾನು ನಿಮಗೆ ಈ ವಿಡಿಯೋಗೆ ಯಾವ್ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಅಣ್ಣ, ಈಗ ನೀವು ಎಷ್ಟು ಅಂದರೆ ಇದು ಈ 5 ಟೆಂಪಲ್ಗೆ ಒಬ್ಬರಿಗೆ 150, ವ್ಯಾನಿಗೆ ಹೋದರೆ 150ನೇ, ಆಟೋಕ್ಕೆ ಹೋದರೆ ಕೂಡ 150, ವಾಪಸ್ ಅಪ್ ಆ್ಯಂಡ್ ಹಾಂ ಸರಿ. ಸೊ ನೋಡಿದ್ರಲ್ಲ, ಈಗ ನಾನು 150 ರೂಪೀಸ್ ಕೊಟ್ಟು ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಅದ್ರ ಜೊತೆ 5 ದೇವಸ್ಥಾನಗಳನ್ನ ನೋಡ್ಕೊಂಡ್ಬರ್ತೀನಿ. ಸೊ ನೀವು ಅಷ್ಟೇ ಈ ಪ್ಲೇಸಿಗೆ ಬಂದರೆ ಈ ಟೆಂಪಲ್ಗೆ ಹೋಗೋದು ಮಿಸ್ ಮಾಡ್ತೀನಿ. ಬನ್ನಿ ಹೋಗೋಣ. ಈಗ ನೋಡ್ಬೋದು, ಗಾಡಿ ಸ್ಟಾರ್ಟ್ ಆಗಿದೆ. ಮಂತ್ರಾಲಯ ದೇವಸ್ಥಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಿಗೆ 150 ತೊಗೋತಾರೆ. ಬನ್ನಿ ಯಾವ್ಯಾವ ಟೆಂಪಲ್ ತೋರಿಸ್ತಾರೆ ಅಂತ ಈ ವಿಡಿಯೋ ತೋರಿಸ್ತಾರೆ. ಸೊ ಮಂತ್ರಾಲಯದಿಂದ ನಾವು ಬಂದಮೇಲೆ ನಮಗೆ ಫಸ್ಟ್ ಅವ್ರು ತೋರಿಸಿದ್ದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ ಹೇಗಿದೆ ಅಂತ ತೋರಿಸ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನನ. ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಆದಮೇಲೆ ನಮಗೆ ಬಿಚ್ಚಾಲಮ್ಮ ಟೆಂಪಲ್ಗೆ ಕರ್ಕೊಂಬರ್ತಾರೆ. ಆ್ಯಂಡ್ ಇಲ್ಲಿ ರಾಯರ ಮಠ ಕೂಡ ಇದೆ, ಏಕಶಿಲಾ ಬೃಂದಾವನ ಅಂತ. ಬನ್ನಿ ತೋರಿಸ್ತೀನಿ. ಈ ದೇವಸ್ಥಾನದಲ್ಲಿ ನಾವು ಏಕಶಿಲಾ ಬೃಂದಾವನನ ನೋಡ್ಬೋದು. ಆ್ಯಂಡ್ ಬನ್ನಿ ತೋರಿಸ್ತೀನಿ ಇನ್ನು ಏನಿದೆ ಅಂತ. ಸೊ ಇಲ್ಲಿ ನಾವು ತುಂಗಭದ್ರಾ ನದಿ ಹರಿಯೋದು ಕೂಡ ನೋಡ್ಬೋದು. ಆ್ಯಂಡ್ ಮುಂದೆ ಬಂದರೆ ನಮಗೆ ಬಿಜ್ಜಾಲಮ್ಮ ದೇವಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನಾವು ಶಿವಲಿಂಗನೂ ನೋಡ್ಬೋದು. ಶಿವಲಿಂಗ ನೋಡಿಕೊಂಡು ಮುಂದೆ ಬಂದರೆ ನಮಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ ಸಿಗುತ್ತೆ. ನೋಡ್ಬೋದು, ಇದೇ ಏಕಶಿಲಾ ಬೃಂದಾವನ. ಬೃಂದಾವನ ದರ್ಶನ ಆದಮೇಲೆ ನಮಗೆ ಬಿಜ್ಜಾಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಬಿಜ್ಜಾಲಮ್ಮ ದೇವಿ ದೇವಸ್ಥಾನ ಇದೆ ನೋಡಿ. ಒಳಗಡೆ ಕ್ಯಾಮ್ರಾ ಅಲ್ಲ. ಈ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ. ಸೊ 4ನೇ ದೇವಸ್ಥಾನ ಬಂದ್ಬಿಟ್ಟು ಅಣ್ಣಪ್ಪ ಆಚಾರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂದರೆ ರಾಘವೇಂದ್ರ ಸ್ವಾಮಿಯವರ ಶಿಷ್ಯರಾದ ಅಣ್ಣಪ್ಪ ಅವರು ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ನೆಲೆಸಿದ್ರು ಅಂತಲೇ ಹೇಳ್ತಾರೆ. ಸೊ ಇದೇ ಅಣ್ಣಪ್ಪ ಆಚಾರ್ಯರ ಮನೆ. ಬನ್ನಿ ಹೋಗೋಣ. ಅಣ್ಣಪ್ಪ ಆಚಾರ್ಯರ ಮನೆ ಇದು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಯರ ಶಿಷ್ಯನ ಮನೆ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ನೆಲೆಸಿದ್ರು ಅಂತ ಹೇಳ್ತಾರೆ. ಇಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ, ಮೀನ್ಸ್ ವಿಡಿಯೋ ತೆಗಿಯೋಕ್ಕೆ ಅಲೋ ಮಾಡಲ್ಲ. ಒಳಗಡೆ ಮ್ಯೂಸಿಯಂ ಥರ ಮಾಡಿದ್ದಾರೆ. ಇವತ್ತು ಟೋಟಲ್ 4 ದೇವಸ್ಥಾನ ತೋರಿಸಿದ್ದಾರೆ. ಇದು ಲಾಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸಿ ಡೈರೆಕ್ಟ್ ಮತ್ತೆ ಮಂತ್ರಾಲಯ ದೇವಸ್ಥಾನ ತಾವು ಬಿಡ್ತಾರೆ. ಟೋಟಲ್ ಅಪ್ ಆ್ಯಂಡ್ ಡೌನ್ 60 ಕಿಲೋಮೀಟರ್ಸ್ ಆಗುತ್ತೆ. 150 ರೂಪೀಸ್ ಕೊಡೋದು ವರ್ತಿದೆ. ಬನ್ನಿ ಇನ್ನೆಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಫೈನಲ್ ಆದ ನಮ್ಮನ್ನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಬರ್ತಾರೆ. ಸೊ ಇದು ನೋಡ್ಬೋದು, ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸೊ ಬನ್ನಿ ಹೋಗೋಣ, ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನಾವಿವಾಗ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನ ನೋಡ್ತಿದ್ದೀವಿ. ಇದು ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು. ಸೊ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಟೋಟಲ್ ಆಗಿ 150 ರೂಪಾಯಲ್ಲಿ 150 ರೂಪೀಸಲ್ಲಿ ಮಂತ್ರಾಲಯದಿಂದ 5 ದೇವಸ್ಥಾನಗಳನ್ನ ತೋರಿಸ್ತಾರೆ. ಸೊ 150 ರೂಪೀಸ್ ವರ್ತಿದೆ. ಸೊ ನೀವೇನ ನೆಕ್ಸ್ಟ್ ಟೈಮ್ ಮಂತ್ರಾಲಯ ಬಂದರೆ ಈ ಪ್ಲೇಸಸ್ಗೆ ಹೋಗೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅನ್ನದಾಸೋಹ ಬಂದ್ಬಿಟ್ಟು ಮಂತ್ರಾಲಯ ಸರ್ಕಲ್ ಬರುತ್ತೆ. ಆ ಸರ್ಕಲಿಂದ ಲೆಫ್ಟ್ ಬಂದರೆ ನಾವು ನಮಗೆ ಅನ್ನದಾಸೋಹ ಹಾಕೋ ಜಾಗ ಸಿಗುತ್ತೆ.